ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಇನ್ನೊಂದು ಮೆಡಿಕಲ್ ರಿಲೇಟೆಡ್ ಇರುವಂತಹ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ಆ ಒಂದು ಕೋರ್ಸ್ ಯಾವ್ದಪ್ಪ ಅಂತಂದ್ರ BNYS ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ಈ ಒಂದು ವಿಷಯದೊಳಗಡೆ ನಾವೇನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ ಈ ಒಂದು ಕೋರ್ಸ್ ಅಂತಂದ್ರೆ ಏನು, ಈ ಒಂದು ಕೋರ್ಸ್ನ ಎಲಿಜಿಬಿಲಿಟಿ ಏನಿರಬೇಕು, ಅದಾದ್ಮೇಲೆ ಈ ಒಂದು ಕೋರ್ಸಿನ ಡ್ಯೂರೇಷನ್ ಏನು, ಇದ್ರೊಳಗಡೆ ಏನಾದ್ರು ಎಂಟ್ರನ್ಸ್ ಎಕ್ಸಾಮ್ ಇದಾವೋ ಅಥವಾ ಇಲ್ಲೋ ಅನ್ನೋದನ್ನ ನೋಡ್ತಾ ಇದೀವಿ. ಅದರ ಜೊತೆಗೇನೆ ಇದ್ರೊಳಗಡೆ ಬರುವಂತಹ ಸಬ್ಜೆಕ್ಟ್ಗಳೇನು, ಈ ಒಂದು ಕೋರ್ಸಿನ ಫೀ ಸ್ಟ್ರಕ್ಚರ್ ಏನು, ಅದರ ಜೊತೆಗೆ ಈ ಒಂದು ಕೋರ್ಸನ್ನ ಮಾಡಿದಾಗ ನಾವೇನೆಲ್ಲ ಜಾಬ್ ಅಪಾರ್ಚುನಿಟಿಗಳನ್ನು ಓದ್ತೀವಿ, ಅದರ ಸ್ಯಾಲರಿ ಸ್ಕೇಲ್ ಏನು, ಅದರ ಜೊತೆಗೇನೆ ಈ ಒಂದು ಕೋರ್ಸನ್ನ ಮುಗಿಸಿದ ಮೇಲೆ ನಮಗೇನಾದ್ರೂ ಹೈಯರ್ ಎಜುಕೇಶನ್ ಇದೆಯೋ ಅಥವಾ ಇಲ್ಲೋ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಿಮ್ಗೆ ಈ ಒಂದು ವಿಡಿಯೋದೊಳಗಡೆ ವಿತಿನ್ 10 ಮಿನಿಟ್ಸ್ ಒಳಗಡೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಒಂದು ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಾರಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಈಗ ಮೊದಲಿಗೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಈ ಒಂದು BNYS ಅಂತಂದ್ರೆ ಏನಂತ ಹೇಳಿ ನೋಡೋಣ. ಮೊದಲಿಗೆ ಈ ಒಂದು ಕೋರ್ಸ್ಗೆ ಬ್ಯಾಚುಲರ್ ಆಫ್ ನ್ಯಾಚುರೋಥೆರಪಿ ಅಂಡ್ ಯೋಗಿಕ್ ಸೈನ್ಸ್ ಅಂತ ಕರಿತೀವಿ ನಾವು. ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಯಾವ್ದ್ರ ಮೇಲೆ ಬ್ಲೆಂಡ್ ಅಂದ್ರೆ ಯಾವ ಒಂದು ವಿಷಯಗಳ ಮೇಲೆ ಬ್ಲೆಂಡ್ ಆಗಿರುತ್ತೆ ಅಂದ್ರೆ ಬೇಸಿಕಲಿ ಈ ಒಂದು ಡ್ರಗ್ಲೆಸ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಈ ಒಂದು ರಿಹ್ಯಾಬಿಲೇಷನ್ ಆಗಿರ್ಬೋದು, ಅಥವಾ ಯೋಗ ಕ್ಲಾಸಸ್ ಗಳಾಗಿರ್ಬೋದು, ನ್ಯಾಚುರಲ್ ಥೆರಪಿ ಆಗಿರ್ಬೋದು, ಇದರ ಮೇಲೆ ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗಿರ್ತದ ಈ ಒಂದು ಕೋರ್ಸು. ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ನಮಗೆ ಏನ್ ಎಲಿಜಿಬಿಲಿಟಿ ಇರ್ಬೇಕಂತ ಹೇಳಿ ಕೇಳಿದ್ರೆ, ಸೊ ಇದರ ಎಲಿಜಿಬಿಲಿಟಿ ಬಂದ್ಬಿಟ್ಟು ನಾವು PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇನ್ಕ್ಲೂಡಿಂಗ್ ಇಂಗ್ಲಿಷ್ ಸಬ್ಜೆಕ್ಟ್ ಕೂಡ ನಾವು ಕಲ್ತಿರ್ಬೇಕಾಗ್ತದೆ. ಅದರ ಜೊತೆಗೆ ನಾವು ಈ ಒಂದು ಕೋರ್ಸ್ ನ ಕಲಿಬೇಕಾದ್ರೆ ನಮ್ಮ ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಎಷ್ಟಿರ್ಬೇಕಂತ ಕೇಳಿದ್ರೆ ನೀವು ಅಪ್ರಾಕ್ಸಿಮೇಟ್ಲಿ 50% ಅನ್ನ ಹೊಂದಿರಬೇಕಾಗ್ತದ ನಿಮ್ಮ PUC ಒಳಗಡೆ. ಅದಾದ್ಮೇಲೆ ಇದ್ರೊಳಗಡೆ ಏನಾದ್ರು ಎಂಟ್ರನ್ಸ್ ಎಕ್ಸಾಮ್ಸ್ ಗಳಿದಾವೆ ಏನಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಯಾವುದೇ ರೀತಿಯಾದಂತಹ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಇರೋದಿಲ್ಲ. ಇದೊಂದು ಬೆಸ್ಟ್ ಮೆಡಿಕಲ್ ರಿಲೇಟೆಡ್ ಇರುವಂತಹ ಕೋರ್ಸು. ಯಾವುದೇ ರೀತಿಯಾದಂತಹ ಎಂಟ್ರನ್ಸ್ ಎಕ್ಸಾಮ್ ಇಲ್ಲದೆ ಇರೋದು ಅಂದ್ರೆ ಡಿಗ್ರಿ ಕೋರ್ಸ್ ಆಗಿರ್ತದೆ ಇದು. ಸೊ ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಈ ಒಂದು ಕೋರ್ಸ್ ನ ಮಾಡ್ತಾ ಇದೀವಿ ನಾವು. ಈ ಒಂದು ಕೋರ್ಸ್ ನ ಎಷ್ಟು ವರ್ಷ ಕಲಿಬೇಕು ಅಂತ ಕೇಳಿದ್ರೆ ಈ ಕೋರ್ಸಿನ ಡ್ಯೂರೇಷನ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 5.5 ಇಯರ್ ಇದರ ಡ್ಯೂರೇಷನ್ ಆಗಿರ್ತದೆ. ಅಂದ್ರೆ ಇಲ್ಲಿ 4.5 ವರ್ಷ ನಾವು ಸ್ಟಡಿ ಒಳಗಡೆ ಕಲಿತ್ರೆ ಅದಾದ್ಮೇಲೆ 1 ವರ್ಷ ನಮ್ಗೆ ಇಲ್ಲಿ ಇಂಟರ್ನ್ಶಿಪ್ ಕೂಡ ಇರ್ತದೆ. ಅದರ ಜೊತೆಗೇನೆ ಈ ಒಂದು ಕೋರ್ಸ್ ನ ಮಾಡಿದಾಗ ನಮ್ಮ ಫೀ ಸ್ಟ್ರಕ್ಚರ್ ಎಷ್ಟಿರ್ತದ್ರಿ ಅಂತ ಕೇಳ್ಬೋದು ನೀವು. ಸೊ ಈ ಒಂದು ಕಾಲೇಜಿನ ಫೀಸ್ ಅಥವಾ ಈ ಒಂದು ಕೋರ್ಸಿನ ಫೀಸ್ ಅಪ್ರಾಕ್ಸಿಮೇಟ್ಲಿ ಪರ್ ಇಯರ್ ನಮ್ದು 50K ಇಂದ 1 lakh ಇರ್ತದೆ. ಅದಾದ್ಮೇಲೆ ನೀವು ಕಂಪ್ಲೀಟ್ ಆಗಿ ಮುಗಿಸೋ ಹೊತ್ತಿಗೆ ಅಲ್ಲಿಗೆ ನಿಮ್ದು ಅಪ್ರಾಕ್ಸಿಮೇಟ್ಲಿ ಒಂದು 5 lakh ಅಥವಾ 10 lakh ವರೆಗೂ ನಿಮ್ದು ಈ ಒಂದು ಕಾಲೇಜಿನ ಫೀಸ್ ಎವರೇಜ್ ಇರ್ತದೆ. ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮಾಡಿದ್ವಿ, ಇದರ ಡ್ಯೂರೇಷನ್ ಹೇಳಿದ್ರಿ, ಅದಾದ್ಮೇಲೆ ಇದರ ಫೀಸ್ ಸ್ಟ್ರಕ್ಚರ್ ಹೇಳಿದ್ರಿ. ಇನ್ನ ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ನಮ್ಗ ಈ ಒಂದು ಕೋರ್ಸ್ ಒಳಗಡೆ ಏನೆಲ್ಲ ಸಬ್ಜೆಕ್ಟ್ಗಳು, ಏನೆಲ್ಲ ಸಿಲೆಬಸ್ ಅನ್ನ ಕಲಿತೇವ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಬರುವಂತಹ ಸಿಲೆಬಸ್ ಆಗಿರ್ಬೋದು ಅಥವಾ ಸಬ್ಜೆಕ್ಟ್ ಗಳಾಗಿರ್ಬೋದು ಏನಂತಂದ್ರ ಇಲ್ಲಿ ನಾವು ಮೊದಲನೇ ಸಬ್ಜೆಕ್ಟ್ ಏನ್ ನೋಡ್ತೀವಿ ಅಂತಂದ್ರ ಕಾಂಬಿನೇಷನ್ ಆಫ್ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಂತ ಬರ್ತೈತಿ. ಅದ್ರೊಳಗಡೆ ಯಾವ್ಯಾವ ಸಬ್ಜೆಕ್ಟ್ ಗಳು ಬರ್ತಾವ ಅಂತಂದ್ರ ಇಲ್ಲಿ ಆ ಒಂದು ಅನಾಟಮಿ ಅಂಡ್ ಫಿಸಿಯಾಲಜಿ ಆಗಿರ್ಬೋದು, ಅದರ ಜೊತೆಗೆ ಪ್ಯಾಥಾಲಜಿ ಆಗಿರ್ಬೋದು ಅಥವಾ ಬಯೋಕೆಮಿಸ್ಟ್ರಿ ಆಗಿರ್ಬೋದು, ಈ ತರ ಸಬ್ಜೆಕ್ಟ್ ಗಳನ್ನ ಇದರೊಳಗಡೆ ಕಲಿತೀವಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒಂದಿಷ್ಟು ಟ್ರೆಡಿಷನಲ್ ಥೆರಪೀಸ್ ಗಳನ್ನ ಕಲಿತೀವಿ. ಅದ್ರೊಳಗಡೆ ಏನೆಲ್ಲ ಸಬ್ಜೆಕ್ಟ್ ಗಳು ಬರ್ತಾವ ಅಂದ್ರೆ ಹೈಡ್ರೇಷನ್ ಥೆರಪಿ ಅಂತ ಬರ್ತೈತಿ, ಮುಡ್ ಥೆರಪಿ ಅಂತ ಬರ್ತೈತಿ, ಆಮೇಲೆ ಯೋಗ ಕ್ಲಾಸಸ್ ಗಳು, ಫ್ಯಾಟಿಕ್ ಕ್ಲಾಸಸ್ ಗಳು, ಡಯಾಬಿಟಿಕ್ ಕ್ಲಾಸಸ್ ಗಳನ್ನ ಇದ್ರೊಳಗಡೆ ನಾವು ಕಲಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಫಿಲಾಸಫೀಸ್ ಅಥವಾ ಅಕ್ಯುಪಂಚರ್, ಅದರ ಜೊತೆಗೆ ಪ್ರಿನ್ಸಿಪಲ್ ಆಫ್ ಯೋಗಾಸ್ ಗಳನ್ನು ಕಲಿತೀವಿ. ಇವೆಲ್ಲ ಏನ್ ಬರ್ತಾವ ಅಂದ್ರೆ ನಮ್ಗೆ ಈ ಒಂದು ಟ್ರೆಡಿಷನಲ್ ಥೆರಪಿ ಕ್ಲಾಸಸ್ ಒಳಗಡೆ ಬರ್ತಾವ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕಮ್ಯುನಿಟಿ ಮೆಡಿಸಿನ್ಸ್ ಅಂತ ಕಲಿತೀವಿ, ಅಬ್ಸ್ಟ್ರಕ್ಟಿವ್ ಗೈನಕಾಲಜಿ ಅಂತ ಕಲಿತೀವಿ, ಅದಾದ್ಮೇಲೆ ಪೀಡಿಯಾಟ್ರಿಕ್ಸ್ ಅಂತ ಕಲಿತೀವಿ, ಸೈಕ್ಯಾಟ್ರಿಕ್ಸ್ ಅಂತಾನು ಕೂಡ ಇದರೊಳಗಡೆ ಕಲಿತೀವಿ. ಈ ತರ ಸಬ್ಜೆಕ್ಟ್ ಗಳನ್ನ ನಾವು ಈ 1 to 4th ಇಯರ್ ಒಳಗಡೆ ಕಲಿತಾ ಹೋಗ್ತೀವಿ. ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮುಗಿಸಿದ ಮೇಲೆ ಕೊನೆಯ ವರ್ಷದೊಳಗಡೆ ನಮ್ಗೆ 1 ವರ್ಷ ರೂಟೀನ್ ಇಂಟರ್ನ್ಶಿಪ್ ಕೂಡ ಇರ್ತೈತಿ. ಸೊ ಅದನ್ನು ಕೂಡ ನಾವು ಮುಗಿಸಿದ ಮೇಲೆ ಇದು ಕಂಪ್ಲೀಟ್ ನಮ್ಮ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ದಂಗ ಆಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ಅನ್ನ ಮುಗಿಸಿದ್ರು ನಾವು. ಈ ಒಂದು ಕೋರ್ಸ್ ಅನ್ನ ಮುಗಿಸಿದ ಮೇಲೆ ನಾವು ಯಾವ್ಯಾವ ಸೆಕ್ಟರ್ ಒಳಗಡೆ ಕೆಲಸ ಮಾಡಬಹುದು, ನಮ್ಗೆ ಏನು ಜಾಬ್ ಅಪಾರ್ಚುನಿಟಿಗಳು ಇರ್ತಾವ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಬರುವಂತಹ ಜಾಬ್ ಅಪಾರ್ಚುನಿಟೀಸ್ ಏನಿಲ್ಲ ನೋಡ್ರಿ. ಮೊದಲಿಗೆ ನ್ಯಾಚುರೋ ಥೆರಪಿ ಫಿಸಿಷಿಯನ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಯೋಗ ಥೆರಪಿಸ್ಟ್ ಆಗಿ ಕೆಲಸ ಮಾಡಬಹುದು, ವೆಲ್ನೆಸ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಬಹುದು, ಅದಾದ್ಮೇಲೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಕೋಚ್ ಆಗಿ ಕೆಲಸ ಮಾಡಬಹುದು, ಅದಾದ್ಮೇಲೆ ನಾವಿಲ್ಲಿ
ಆ ಒಂದು ವೆಲ್ನೆಸ್ ಸೆಂಟರ್ ಒಳಗಡೆ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಆಯುಷ್ ಹಾಸ್ಪಿಟಲ್ ಒಳಗಡೆ ಕೂಡ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ರಿಹ್ಯಾಬಿಲೇಷನ್ ಸೆಂಟರ್ ಒಳಗಡೆ ಕೂಡ ಕೆಲಸ ಮಾಡಬಹುದು. ಅದ್ರ ಜೊತೆಗೆ ನಾವು ಪ್ರೈವೇಟ್ ಒಂದು ಯೋಗ ಕ್ಲಿನಿಕ್ ಅಥವಾ ಯೋಗ ಸೆಂಟರ್ ಕೂಡ ಓಪನ್ ಮಾಡಬಹುದು. ಅದಾದ್ಮೇಲೆ ನಮ್ದು ಓನ್ ಅರೋಬಿಕ್ ಕ್ಲಾಸಸ್ ಕೂಡ ಓಪನ್ ಮಾಡಬಹುದು. ಆತರ ನಮಗೆ ಜಾಬ್ ಅಪಾರ್ಚುನಿಟೀಸ್ಗಳು ಇರ್ತಾವೆ ಇದ್ರೊಳಗಡೆ. ಅದಾದ್ಮೇಲೆ ನೆಕ್ಸ್ಟ್ ಇದರ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರೆ ಇನ್ನ ಬರೋದೇನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಅನ್ನ ಮಾಡಿದ್ಮೇಲೆ ನಾವು ಜಾಬಿಗೆ ಜಾಯ್ನ್ ಆದ್ವಿ, ಅದರೊಳಗಡೆ ನಮ್ಗೆ ಸ್ಯಾಲರಿ ಸ್ಕೇಲ್ ಏನೆಲ್ಲ ಇರ್ತದ್ರಿ ಅಂತ ಕೇಳ್ಬೋದು. ಸೊ ನಿಮ್ಮ ಅಪ್ರಾಕ್ಸಿಮೇಟ್ಲಿ ಸ್ಯಾಲರಿ ನೀವು ಪ್ರೆಷರ್ ಆಗಿ ಜಾಯ್ನ್ ಆದಾಗ ನಿಮ್ಗೆ ಪರ್ ಮಂತ್ 35 ಇಂದ 40K ಸ್ಯಾಲರಿನ ನೀವು ಪಡಿಬಹುದು. ಅದಾದ್ಮೇಲೆ ನೀವು ಎಕ್ಸ್ಪೀರಿಯನ್ಸ್ ಆದಂಗ ನಿಮ್ಮ ಸ್ಯಾಲರಿ ಇನ್ಕ್ರೀಸ್ ಆಕೊಂತ ಹೋಗ್ತತಿ. ಅಪ್ರಾಕ್ಸಿಮೇಟ್ಲಿ 50 to 60, 60 to 70 ಈ ತರ ಪರ್ ಮಂತ್ ನಿಮ್ದು ಸ್ಯಾಲರಿ ಇನ್ಕ್ರೀಸ್ ಆಕೊಂತ ಹೋಗ್ತಿ. ಸೊ ಇದು ನಿಮ್ಗೆ ಸ್ಯಾಲರಿ ಸ್ಕೇಲ್ ಆಯ್ತು, ಇದರ ಜಾಬ್ ಅಪಾರ್ಚುನಿಟೀಸ್ ಆಯ್ತು. ಇನ್ನ ಈ ಒಂದು ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ವಿ ನಾವು. ಇದ್ರೊಳಗೆ ನಾವು ಇನ್ನೂ ಕೂಡ ಜಾಸ್ತಿ ಕಲಿಬೇಕು ಅಥವಾ ಇದ್ರೊಳಗಡೆ ಹೈಯರ್ ಎಜುಕೇಶನ್ ಇದೆಯಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ಇದ್ರೊಳಗಡೆ ಕೂಡ ಹೈಯರ್ ಎಜುಕೇಶನ್ ಇರುತ್ತೆ. ಏನೆಲ್ಲ ಹೈಯರ್ ಎಜುಕೇಶನ್ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾವಿಲ್ಲಿ MD ಇನ್ ನ್ಯಾಚುರೋಥೆರಪಿ ಕ್ಲಿನಿಕ್ ಅಂತ ಕಲಿಬಹುದು. ಅದಾದ್ಮೇಲೆ MD ಇನ್ ಯೋಗ ಕ್ಲಿನಿಕ್ ಅಂತ ಕಲಿಬಹುದು. ಅದಾದ್ಮೇಲೆ MD ಇನ್ ನ್ಯೂಟ್ರಿಷನ್ ಅಂಡ್ ಡಯಟ್ಸ್ ಅಂತ ಕಲಿಬಹುದು. ಅದಾದ್ಮೇಲೆ MD ಇನ್ ಅಕ್ಯುಪಂಕ್ಷನಲ್ ಅಂಡ್ ಎನರ್ಜಿ ಅಂತ ಕಲಿಬಹುದು. ಆಮೇಲೆ MD ಇನ್ ರಿಹ್ಯಾಬಿಲೇಷನ್ ಅಂತ ಕಲಿಬಹುದು. ಅದಾದ್ಮೇಲೆ MBA ಅಥವಾ MHA ಅನ್ನೋದನ್ನ ಹೈಯರ್ ಎಜುಕೇಶನ್ ಕೂಡ ತಗೋಬಹುದು. ಇದ್ರ ಜೊತೆಗೆ MPH ಕೂಡ ನಾವು ಇದ್ರೊಳಗಡೆ ಮಾಡಬಹುದು. ಈ ತರ ನಮಗೆ ಹೈಯರ್ ಎಜುಕೇಶನ್ ಅವಕಾಶಗಳು ಬಹಳಷ್ಟು ಇರ್ತಾವೆ. ಸೊ ವಿದ್ಯಾರ್ಥಿಗಳೇ, ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಈ ಒಂದು BNSY ಅನ್ನೋ ಕೋರ್ಸಿನ ಬಗ್ಗೆ, ಅಂದ್ರೆ ಬ್ಯಾಚುಲರ್ ಆಫ್ ನ್ಯಾಚುರೋಥೆರಪಿ ಅಂಡ್ ಯೋಗಿಕ್ ಸೈನ್ಸ್ ಅನ್ನೋ ಕೋರ್ಸಿನ ಬಗ್ಗೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೋರ್ಸಿನ ಬಗ್ಗೆ ಸರ್ಚ್ ಮಾಡ್ತಾ ಇರ್ತಾರಲ್ಲ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದರ ಜೊತೆಗೆ ಈಗಾಗಲೇ ಯಾರೆಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡ್ತಾ ಇದ್ರಲ್ಲ ಅವರು ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದರ ಜೊತೆಗೆ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಅದರ ಜೊತೆಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.